ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮದೆಲ್ಲ ಹೊಸ ವರ್ಷ ಮುಗೀತು. ಹೊಸ ವರ್ಷ ಮುಗಿದು ಈಗ ನಾವು ಹೊಸ ವರ್ಷದ 2025 ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷ ನಮ್ಗೆ ಈಗಿದೆ. ಕ್ಯಾಲೆಂಡರಲ್ಲಿ ಬರ್ತಕ್ಕಂಥ 31st ಅಲ್ಲ. ಆದರೆ ನಾನಿವತ್ತು ಹೇಳಕ್ಕೆ ಬರ್ತಿರ್ತಕ್ಕಂಥದ್ದು ಒಂದು ಮುಖ್ಯವಾದ ವಿಚಾರಗಳು. ರಾಜ್ಯ ಸರ್ಕಾರದ ಏನು 5 ಗ್ಯಾರಂಟಿ ಕೊಡ್ತಿದ್ರು, ಅದೇ ಥರ ಜನರಿಗೆ 5 ಗಿಫ್ಟ್ಗಳನ್ನು ಕೊಡ್ತಿದ್ದಾರೆ. ಅದೇ ಥರದ ಒಂದು 5 ಗಿಫ್ಟನ್ನು ಕೊಡಲಿಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಈ ನಿಟ್ಟಿನಲ್ಲಿ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾವುದೇದು 5 ಉಡುಗೊರೆ ರಾಜ್ಯ ಸರ್ಕಾರದಿಂದ ನಮಗೆ ಸಿಗ್ತಾ ಇದೆ ಅಂತ. ಮೊದಲನೇದಾಗಿ ಎಲ್ಲ ತಿಳಿದಿದ್ದಂಗೆ ಹಾಲು. ನಾನು ಈ ಹಿಂದೆ ಕೂಡ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಹಾಲು 4 ರೂಪಾಯಿ ಜಾಸ್ತಿ ಮಾಡಿದರೆ ಅದು ಮೊದಲನೇದು. ಸೊ ಇದರಿಂದ ಜನಕ್ಕೆ ಎಷ್ಟು ಹೊರೆ ಆಗುತ್ತೆ ಏನು ಅನ್ನೋದು ಕೂಡ ನೀವೇ ಎಲ್ಲ ತಿಳ್ಕೊಬೋದು. ಅಂದರೆ ಜನಕ್ಕೆ ಯಾವ್ಯಾವ ರೀತಿ ಹೊರೆ ಆಗುತ್ತೆ ಅಂತ. ಬೆಳಗ್ಗೆ ಎದ್ದಾಗಿಂದ ಕೂಡ ರಾತ್ರಿವರೆಗೂ ಕೂಡ ಹಾಲು ಅನ್ನೋದು ಬೇಕೇ ಬೇಕು. ಮೊಸರು, ಮಜ್ಜಿಗೆ, ಹಾಲು, ತುಪ್ಪ ಎಲ್ಲ ಕೂಡ ಜಾಸ್ತಿ ಆಗಿದೆ. ಪ್ರತಿ ಒಂದು ಪ್ರಾಡಕ್ಟ್ ಕೂಡ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆಲ್ಲ ಏನನ್ನೆಲ್ಲ ಆಗ್ತವೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದು ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೊರೆ ಆಗುತ್ತೆ. ಎಗೇನ್ ಮತ್ತೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದು ಕೂಡ ಹೊರೆ. ಯಾವ ರೀತಿ ಅಂತಂದರೆ ವಿದ್ಯುತ್ ಕೂಡ ಜಾಸ್ತಿ ಮಾಡಿದ್ದಾರೆ. 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಒಂದು ವೇಳೆ ಈಗ 200 ಯೂನಿಟಲ್ಲಿ ಇದ್ದರೆ ನಿಮಗೇನೂ ಪ್ರಾಬ್ಲಮ್ ಆಗಲ್ಲ. ಅದು 2,000 ಇಲ್ಲ 3,000 ಕರೆಂಟ್ ಬಿಲ್ ಬಂದು ಕೂಡ ನಿಮಗೆ ಸಮಸ್ಯೆ ಆಗಲ್ಲ. ಒಂದು ವೇಳೆ 201 ಯೂನಿಟ್ ಅಂದರೆ 201 ಯೂನಿಟ್ ಬಂದು ಕೂಡ ನಿಮಗೆ ಮಿನಿಮಮ್ 2,000 ರೂಪಾಯಿ ಅಂತೂ ಬೇಕೇ ಬೇಕು. ಅದ್ರ ಜೊತೆಗೆ ಇನ್ನೊಂದು ದುಬಾರಿ ಅಂದರೆ ಹಾಲಾಯಿತು, ವಿದ್ಯುತ್ ಆಯಿತು, ಈ ಕಸ ಪ್ರತಿನಿತ್ಯ ಒಂದು ಮನೆಯಲ್ಲಿ ಏನಿಲ್ಲ ಅಂದರೂ ಕೂಡ ಮಿನಿಮಮ್ ಎಷ್ಟೇ ಕಸ ಇಲ್ಲ ಅಂದರೂ ಕೂಡ 1 kg ಇಲ್ಲ 2 kg ಬಂದೇ ಬರುತ್ತೆ. ಅದು ಯಾರು ಏನು ಮಾಡಲಿಕ್ಕಾಗಲ್ಲ. ತರಕಾರಿದಿರ್ಬೋದು, ಮನೆಯಲ್ಲಿ ಇರ್ಬೋದು, ಏನೋ ಒಂದು ಐಟಮ್ ತರಿಸ್ಕೋತೀರ. ಅದು ಒಣ ಕಸ ಇರ್ಬೋದು, ಹಸಿ ಕಸ ಇರ್ಬೋದು, ಇದೇ ಥರದ್ದು ಕೂಡ ಬರ್ತಾ ಇದೆ. ಅದು ಚದರ ಲೆಕ್ಕದಲ್ಲಿ ಅವ್ರು ಹೋಗ್ತಿದ್ದಾರೆ. ಮೊದಲನೇದಾಗಿ 600 ಚದರ ಏನೋ ಇದ್ದರೆ ಅದಕ್ಕೆ 10 ರೂಪಾಯಿ ಏನೋ ನಿಗದಿ ಮಾಡಿದ್ದಾರೆ. ಅದಾದಂಗೆ ಮನೆಗಳಿಗೆ ಅದು ಏರ್ತಾ ಹೋಗುತ್ತೆ. ಒಂದೊಂದಾಗಿ 50 ರೂಪಾಯಿ, 20 ರೂಪಾಯಿ, 150 ರೂಪಾಯಿ ಹೋಗ್ತಾ ಇರುತ್ತೆ. ಆದರೆ ವಾಣಿಜ್ಯ ಕಸ ಇದೆಯಲ್ಲ ಅದಂತೂ KG ಲೆಕ್ಕದಲ್ಲಿ ಇದು ಮಾಡ್ತಿದ್ದಾರೆ. ಸೊ ಇಷ್ಟು KGಗೆ ಇಷ್ಟು ಅಂತ ಒಂದು ಮಾಡ್ಕೊಳ್ತಾ ಹೋಗ್ತದೆ. ಮೊದಲನೇದ ಸ್ಟಾರ್ಟಿಂಗೇ ಬರೋದು ಅಲ್ಲಿ ವಾಣಿಜ್ಯ ಇದಕ್ಕೆ 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 600ರಿಂದ ಹಿಡಿದು 7,000 ರೂಪಾಯಿ, 17,000 ರೂಪಾಯಿವರೆಗೂ ಇದೆ. 7, 8, 6, 4 ಈ ಥರ ಎಲ್ಲ ಇದೆ. ಸೊ ಇದು ಒಂದು ಹೊಸ ಗಿಫ್ಟ್ ಕೊಡ್ತಾ ಇರ್ತಕ್ಕಂಥ, ಅಂದರೆ 3ನೇ ಗಿಫ್ಟ್ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ. ಸೊ ಇದರಿಂದ ವಾಣಿಜ್ಯವ್ರಿಗೂ ಕಷ್ಟ ಆಗುತ್ತೆ, ಮತ್ತು ಇಲ್ಲಿ ಮನೆಗಳಲ್ಲೂ ಕಷ್ಟ ಆಗುತ್ತೆ. ಒಂದು ಮನೆ ಅಂದರೆ ಒಂದು ಮನೆಯಲ್ಲಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರು ಈ ಥರದ್ದೆಲ್ಲ ಇರ್ತದೆ. ಸೊ ಒಂದೊಂದು ಮನೆಗೆ ಎಷ್ಟು ಅಂತ ನೋಡ್ತಾ ಇರ್ಬೋದು. ಅದು ಒಂದು ಮನೆಗೆ ಏನಿಲ್ಲ ಅಂದರೆ 100-150 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅಂದರೆ ಬೆಂಗಳೂರಲ್ಲಿ ಎಷ್ಟು ಮನೆ ಇರಬೇಕು, ಸೊ ಎಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ, ಇದು ಒಂದಾಯಿತು. ಆಮೇಲೆ ಪ್ರಮುಖವಾಗಿ ಹಳ್ಳಿಗಳಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡದಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲೂ ನಮ್ಮ ಡ್ರೈವರ್ಸ್. ನಾನು ಕೂಡ ಒಂದು ಕಾಲದಲ್ಲಿ ಡ್ರೈವರ್ ಉದ್ಯೋಗ ಮಾಡಿಕೊಂಡೆ. ನಾನು ಈ ಮಟ್ಟಕ್ಕೆ ಬೆಳಲಿಕ್ಕೆ ನನಗೆ ಕೂಡ ಸಹಕಾರಿಯಾಗಿತ್ತು. ಸೊ ಡ್ರೈವರ್ಸ್ಗೆ ಯಾವ ರೀತಿ ಹೊರೆ ಆಗ್ತಾಯಿದೆ ಅಂದರೆ, ಮೊದಲನೇದಾಗಿ ಹೊಸ ಗಾಡಿ ತೊಗೋಬೇಕಾದ್ರೆ ನಿಮಗೆ 4% ಎಷ್ಟೋ ಇದೆ, ಅದು ಎಲ್ಲ ಹೋದರೆ 20,000 ರೂಪಾಯಿ ಬರುತ್ತೆ ಕಾರ್ಗೆ. ಬೈಕ್ ಆದರೆ ಬೈಕ್ ಕೂಡ ಏನಾಗುತ್ತೆ 2,000-3,000 ರೂಪಾಯಿ ನೀವು ಕಟ್ಟಲೇಬೇಕಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಸ್ಟೇಟ್ ಗೌರ್ಮೆಂಟಂತೆ ಹಾಕಿರೋದು ಟ್ಯಾಕ್ಸು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಾಕಿರೋದು. ಸ್ಟೇಟ್ ಗೌರ್ಮೆಂಟಿನಲ್ಲಿ ಎಲ್ಲವೂ ಕೂಡ ನಾನು ಏನು ಮಾತಾಡ್ತೀನಿ ಅದೆಲ್ಲ ಕೂಡ ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. ಸೊ ಅದನ್ನು ಜಾಸ್ತಿ ಸ್ಟೇಟ್ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ. ಪ್ರಮುಖವಾಗಿ ಈ ಕಾರು ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ, ಸೊ ಎಲ್ಲೋ ಬೋರ್ಡ್ಗೆ ಈ ಹಿಂದೆ ಲೈಫ್ ಟ್ಯಾಕ್ಸು ಇರಲಿಲ್ಲ. ಅಂದರೆ ಇಯರ್ಲಿ ಕಟ್ಟಬೇಕಾಗಿತ್ತು. ಅದು ಸ್ಟೇಟ್ ಟ್ಯಾಕ್ಸ್ ಅಂತಿರೋದು ಮತ್ತು ನ್ಯಾಷನಲ್ ಟ್ಯಾಕ್ಸ್ ಅಂದರೆ ಎರಡನ್ನೂ ಇರೋದು. ಸೊ ನಾವು ಯಾವ ಬೋರ್ಡ್ ಮಾಡ್ತೀವಿ, ಯಾವ್ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ಎಲ್ಲ ಬೋರ್ಡಕ್ಕೂ ಲೈಫ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಒಂದು ವೇಳೆ ಹೊರ ರಾಜ್ಯಕ್ಕೆ ಹೋದರೆ ಆ ಹೊರ ರಾಜ್ಯದ ಟ್ಯಾಕ್ಸ್ ಕೂಡ ನಮಗೆ ಹೊರೆ ಆಗುತ್ತೆ. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅಂದರೆ ಲೈಫ್ ಟ್ಯಾಕ್ಸ್ ಇಲ್ಲಿ ನಾವು ಕಟ್ಟಿ ಕಾರ್ ತೊಗೋಬೇಕಾದ್ರೆ ಎಲ್ಲೋ ಬೋರ್ಡ್ಗೆ ಕಡಿಮೆ ಇರುತ್ತೆ ಎಲ್ಲ ಗಾಡಿಗಿಂತನೂ. ಒಂದು ವೇಳೆ ಸಣ್ಣದಾಗಿ ಒಂದು ಸ್ವಿಫ್ಟ್ ಡಿಸೈರ್ ತೊಗೊಳ್ಳೋದಾದರೆ ಅದಕ್ಕೆ ಒಂದು 10 ಲಕ್ಷ ಅಂದ್ಕೊಳ್ಳೋಣ ಅಂದಾಜಿನ ಬೆಲೆ. 10 ಲಕ್ಷ ಎಲ್ಲೋ ಬೋರ್ಡ್ ಬಿದ್ದರೆ
ನಿಮಗೆ ವೈಟ್ ಬೋರ್ಡ್ಗೆ ಒಂದು 11.5-12 ಲಕ್ಷ ರೂಪಾಯಿ ಮೇಲೆ ಬೀಳ್ತಿತ್ತು. ಈಗ ನಮಗೆ ಅದೇ ರೇಟ್ಗೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಅದೇ ರೇಟ್ನ ನೀವು ಪೇ ಮಾಡಬೇಕು ಅಂತ ಹೇಳಿದ್ರು. ಆದರೆ ಔಟ್ ಆಫ್ ಸ್ಟೇಟ್ ಹೋಗ್ಬೇಕಾದಾಗ, ಈಗ ತಮಿಳ್ನಾಡು ನಮಗೆ ಹತ್ರ ಇರ್ತದೆ, ಕೇರಳ, ಆಂಧ್ರ ಇದೆ, ಇಲ್ಲೆಲ್ಲ ಹೋಗ್ಬೇಕಾದ್ರೆ ಅದು ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ, ಆದರೆ ಸ್ಟೇಟ್ ಬೇರೆ ಇರುತ್ತೆ, ಔಟ್ರ್ ಸ್ಟೇಟ್ ಬೇರೆ ಇರುತ್ತೆ. ಆ ಆಚೆಗೆ ಹೋಗ್ಬೇಕಾದ್ರೆ ಎಲ್ಲೋ ಬೋರ್ಡ್ ಅಂದರೆ ಕಮರ್ಷಿಯಲ್ ಆಗಿರೋದ್ರಿಂದ ಅದು ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಇದು ಒಂದು ಹೊರೆ ಆಗುತ್ತೆ. ಅದ್ರ ಜೊತೆಗೆ ಟೋಲ್ ಮಾಡ್ಕೊತ ಹೋಗ್ತಾ ಇದೆ. ಏನು ಮಾಡಬೇಕು, ಯಾವ ರೀತಿ ಬದುಕಬೇಕು, ಒಂಚೂರು ಜ್ಞಾನ ಬೇಡವಾ? ಇವರು 5 ಗ್ಯಾರಂಟಿ ಮಾಡುವಂತ ಯಾರೂ ಕೇಳಲಿಲ್ಲ. ಟೋಲ್ 4%, ಎಲ್ಲ ಕಡೆನೂ 4% ಜಾಸ್ತಿ ಮಾಡಿದ್ದಾರೆ. ಸೊ ಟೋಲ್ದು 4% ಜಾಸ್ತಿ ಮಾಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು. ಸೊ ಅದನ್ನು ಕೂಡ ಜಾಸ್ತಿ ಮಾಡಿ, ನೀವು ಮೈಸೂರಿಗೆ ಹೋಗಬೇಕಾದ್ರೆ ಈಗಾಗಲೇ ನಾವು ಏನು ಡೀಸೆಲ್ಲು ಇಲ್ಲ ಪೆಟ್ರೋಲ್ ಹಾಕ್ತೀವೋ ಅದಕ್ಕಿಂತ ಜಾಸ್ತಿ ಟೋಲೇ ಕಟ್ಟಬೇಕು. ಅದೇ ರೀತಿ ಈಗ ಟೋಲ್ ಇನ್ನೂ ಜಾಸ್ತಿ ಆಗ್ತಾಯಿದೆ. ಮತ್ತು ಪ್ರತಿ ಎಲ್ಲ ಕಡೆ ಹೋದ್ರು ಎಲ್ಲೇ ಹೋದ್ರು ಕೂಡ ಟೋಲ್ ನೀವು ಕಟ್ಟಲೇಬೇಕಾಗುತ್ತೆ. ವಿತೌಟ್ ಟೋಲ್ ನೀವು ಯಾವುದೇ ಕಾರಣಕ್ಕೂ ಸಿಟಿಯಿಂದ ಆಚೆಗೆ ಜರ್ನಿ ಮಾಡೋಕ್ಕಾಗೋದಿಲ್ಲ. ಏರ್ಪೋರ್ಟ್ಗೆ ಹೋದ್ರು ಕೂಡ ಕಟ್ಟಲೇಬೇಕಾಗುತ್ತೆ. ಸೊ ಏರ್ಪೋರ್ಟಿಗೆ ನೀವು ಹೋಗಿ ಬರಬೇಕಾದ್ರೆ ಹತ್ರ 200 ಚಿಲ್ಲರೆ ಬರುತ್ತೆ, 220-30 ಬರ್ತಾಯಿತ್ತು, ಇನ್ನೂ ಜಾಸ್ತಿ ಆಗುತ್ತೆ. ಈ ಇಷ್ಟು ಕೂಡ ಯುಗಾದಿ ಹಬ್ಬದ ಉಡುಗೊರೆಯಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೊಡುಗೆಗಳು. ಅಂದರೆ ಯಾರಿಗಿವೆಲ್ಲ, ನಾನು ಮೊನ್ನೆ ಹೇಳಿದಾಗೂ ಕೂಡ ಈಗಲೂ ಹೇಳ್ತಾ ಇದ್ದೀನಿ, ಲೋವರ್ ಮಿಡಲ್ ಕ್ಲಾಸ್ ಏನೂ ಆಗಲ್ಲ. ಅಪ್ಪರ್ ಮಿಡಲ್ ಕ್ಲಾಸ್ ಅಂದರೆ ಮಿಡಲ್ ಕ್ಲಾಸ್ ಅವರಿಗೆ ಖಂಡಿತವಾಗೂ ಇದು ಹೊರೆನೇ. ಇನ್ನು ಮುಂದೆ ಬೆಂಗಳೂರಿನ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಅಂದರೆ ದುಡ್ಡಿರೋದು ನಡ್ಕೊಂಡು ಹೋಗುತ್ತೆ, ಅವ್ರು ಹೇಗೋ ಸಂಪಾದನೆ ಮಾಡ್ತಾರೆ, ಏನೋ ಮಾಡ್ತಿರ್ತಾರೆ, ಅದೊಂದು ಇಲ್ಲ ಅವ್ರದ್ದು ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ. ರಾಜಕೀಯ ಪ್ರಾಣಿಗಳು ಕೂಡ ಅದು ಸಮಸ್ಯೆ ಇಲ್ಲ, ಅದು ಏನೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಮಿಡಲ್ ಕ್ಲಾಸ್ ಅವ್ರು ಏನು ಮಾಡಬೇಕು, ರಾಜ್ಯ ಸರ್ಕಾರ ದಿನೇ ಈ ರೀತಿ ಕೊಟ್ಟಿದ್ದೀರಾ, ಅದನ್ನು ಕೊಟ್ಟರೆ ಆ ಬಜೆಟಲ್ಲಿ ನಿಮ್ಗೆ ಇದೆಯಾ ನೋಡ್ಕೊಂಡು ಘೋಷಣೆ ಮಾಡಬೇಕು. ಈಗ ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿಬಿಟ್ಟು ನಮಗೆ ದುಡ್ಡು ಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಸೊ ಟ್ಯಾಕ್ಸ್ ರೈಸ್ ಮಾಡಲೇಬೇಕು. ಎಲ್ಲೆಲ್ಲಿ ರೈಸ್ ಮಾಡಬೇಕು ಅದೆಲ್ಲ ಲೂಪ್ ಹೋಲ್ಸ್ ಈಗ ಹುಡುಕ್ತಿದ್ದಾರೆ. ಆ ಲೂಪ್ ಹೋಲ್ಸ್ ಹುಡುಕೊಂಡು ಇವಾಗ ಟ್ಯಾಕ್ಸನ್ನ ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಿಷ್ಟು ಮಾಹಿತಿ ಇದೆ. ಮುಂದಿನ ದಿನ ಇನ್ನೂ ಏನೇನೆಲ್ಲ ರೈಸ್ ಆಗುತ್ತೋ ನೋಡಬೇಕಾಗುತ್ತೆ. ಖಂಡಿತವಾಗೂ ಹೀಗೆಲ್ಲ ಮಾಡ್ತಾ ಹೋದರೆ ರಾಜ್ಯ ಸರ್ಕಾರ ಆಡಳಿತ ಮಾಡೋದಕ್ಕಿಂತ ಮನೆಗೆ ಹೋಗೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮಾಹಿತಿ ಇದೆ.